ಎಲ್ಲಿ ಹೋದ್ರು ಎಲ್ರು? ಅರೆ ಸೂರ್ಯರೇ, ಎಲ್ರು ಎಲ್ಲಿ ಹೋದ್ರು ಕಾಣಿಸ್ತಾ ಇಲ್ವಲ್ಲ? ರಂಜಿತ್ ಆರ್ಯ ಶ್ರೀಕಾಂತ್ನ ಹುಡ್ಕೊಂಡು ಹೋಗಿದ್ದಾರೆ. ಅವ್ನು ನಿರೋಷನ್ ಹೆಸರು ಯಾಕೆ ಹೇಳ್ದ ಅಂತ ತಿಳ್ಕೊಬೇಕಲ್ವಾ, ಅದಕ್ಕೆ. ಈಗ ಅದನ್ನೆಲ್ಲ ಮಾಡಿ ಏನು ಪ್ರಯೋಜನ? ಅವಳು ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಬೇಕಾಗಿತ್ತು. ಸತ್ಯ ಗೊತ್ತಾಗ್ಬೇಕಲ್ವಾ? ನಿರೋಷ ಒಬ್ಳೇ ಇದ್ದಾಳ ಅಥವಾ ಅವಳ ಜೊತೆಗೆ ಇನ್ಯಾರೋ ಇದ್ದಾರ ಅನ್ನೋದು ಗೊತ್ತಾಗ್ಬೇಕಲ್ವಾ? ಗೊತ್ತಾಗಿ ಏನು ಪ್ರಯೋಜನ ಸೂರ್ಯವ್ರೆ? ನಿರೋಷ ಮನೆ ಬಿಟ್ಟು ಹೋಗಿದ್ದಾಳೆ, ತುಂಬ ನೊಂದ್ಕೊಂಡಿದ್ದಾಳೆ. ಈಗ ನೀವು ಅವನ್ನ ಕರೆಸಿ ಏನೇ ಹೇಳಿಸಿದ್ರು ಯಾವ ಪ್ರಯೋಜನವೂ ಇಲ್ಲ. ಯಾಕಿದ್ರೆ ಮನಸ್ಸಿಗೆ ಒಂದ್ಸರಿ ನೋವು ಆದರೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಇನ್ನು ಹೇಗಿದ್ರು ಅನುಷ್ಕಾನು ಹೋಗಾಗಿದೆ. ರೇವಣ್ಣವರು ಅವ್ರ ಮಗ ಸರಿ ಹೋಗಲಿ ಅಂತ ಒಂದು ಫ್ಲ್ಯಾಟ್ ಕೂಡ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇನ್ನೇನು ಅವರು ಹೊರಟು ಬಿಡ್ತಾರೆ. ಅದಕ್ಕೆ ನಿರೋಷ ಅಲ್ಲೊಬ್ಳೇ ಇರೋದ್ರಿಂದ ಅವಳಿರೋ ಕಡೆ ನಾನು ಹೋಗಬೇಕು. ಶ್ರೀಕಾಂತ್ ಹತ್ರ ಹೋಗಿರೋ ರಂಜಿತ್ ಆರ್ಯ ಅಲ್ಲಿಂದ ಏನು ಸುದ್ದಿ ತರ್ತಾರೋ ಅನ್ನೋದನ್ನ ನೋಡಿಕೊಂಡು ಮುಂದಿನ ಯೋಚನೆ ಮಾಡ್ಬೋದಲ್ವಾ? ಯೋಚನೆ ಮಾಡೋಕ್ಕೆ ಇನ್ನೇನಿದೆ ಸೂರ್ಯವ್ರೆ? ಶ್ರೀಕಾಂತ್ನ ಕರೆದು ಏನಾಯಿತು, ಈ ಕೆಲಸ ಯಾರ್ದು ಅಂತ ಕೇಳಿದ್ರು ಹೇಳೋ ಉತ್ತರ ಒಂದೇ, ನಿರೋಷ. ಅವ್ನು ನಿಜ ಹೇಳಿದ್ರು ಯಾವ ಪ್ರಯೋಜನವೇ ಇಲ್ಲ. ಯಾಕೆಂದ್ರೆ ಕೋಪಿಸ್ಕೊಂಡು ಹೋಗಿರೋ ನಿರೋಷ ಈ ಮನೆಗೆ ಮತ್ತೆ ವಾಪಸ್ ಬರಲ್ಲ. ನಿರೋಷ ಹೋಗಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ. ಅವಳು ತಪ್ಪು ಮಾಡಿದಾಳಲ್ವಾ, ಅದನ್ನು ತಿದ್ದುಕೊಳ್ಳಿ ಅಂತ ಹಾಗೆ ಮಾಡಿದ್ದು. ತಪ್ಪು ಮಾಡಿದಾಗ ತಿದ್ಕೊ ಅಂತ ಹೇಳೋದು ತಪ್ಪಲ್ಲ. ಆದರೆ ತಪ್ಪೇ ಮಾಡದೇ ಇದ್ದಾಗ ಹೇಗೆ ತಿದ್ಕೊಳ್ಳೋಕೆ ಸಾಧ್ಯ? ನಿರೋಷ ನನ್ನ ನಂಬ್ಕೊಂಡು ಬಂದಿದ್ದಾಳೆ. ಅವಳ ತಾಯಿನ ನನ್ನಲ್ಲಿ ನೋಡ್ತಾ ಇದ್ದಾಳೆ. ಅವಳಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಅವಳು ಅಲ್ಲಿದ್ದಾಳೆ, ನಾನು ಹೋಗಲೇಬೇಕು. ರೇವಣ್ಣ ಅವ್ರ ಕಾರಣದಿಂದ ಇಷ್ಟು ದಿನ ಉಳ್ಕೊಂಡಿದ್ದೀನಿ. ಇನ್ನಾಗಲ್ಲ ಸೂರ್ಯವ್ರೆ, ನಾನು ಹೊರಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾಟಕ ಮಾಡ್ಕೊಂಡಾದರೂ ನಾವೆಲ್ಲ ಖುಷಿಯಾಗಿದ್ದೀವಿ ಅಂತ ಸಂತೋಷ ಪಟ್ಟಿದ್ದೆ. ಇದೊಂದು ಘಟನೆಯಿಂದ ಎಲ್ಲ ಹಾಳಾಯ್ತು. ಈ ಘಟನೆ ನಿರೋಷಂಗೆ ಸಂಬಂಧಪಟ್ಟಿದ್ರೆ ಮಾತ್ರ ನೀವು ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಎಲ್ಲರೂ ನನ್ನ ಮೇಲೆ ಅನುಮಾನ ಪಟ್ಟರು. ಯಾವುದೇ ಕಾರಣಕ್ಕೂ ನಾ ಮನೆ ಕಾಲಿಡಲ್ಲ ಅಂತಾನು ಹೇಳಿದ್ಲು. ತಪ್ಪು ಅವಳ್ದಲ್ಲ ಅಂತ ಪ್ರೂವ್ ಆದ್ಮೇಲೆ ಈ ಮನೇಲಿ ನಾನಿರಲ್ಲ ಅಂತ ಹೇಳಿದ್ದೆ. ಇವಾಗ ಪ್ರೂವ್ ಆಯ್ತಲ್ಲ, ಈ ಮನೆಯಿಂದ ಹೋಗೋಣ ಬಾಮ್ಮ. ಸರಿ, ಈ ಮನೆ ನಾವಿನ್ನಿರೋದು ಬೇಡ, ಹೊರಟ್ಬಿಡೋಣ. ಆದ್ರೆ ಸುಮ್ಮನೆ ಮಾತ್ರ ಹೋಗೋದು ಬೇಡಮ್ಮ. ಆ ಅರ್ಪಿತಂಗೆ ಸರಿಯಾಗಿ ಬುದ್ಧಿ ಕಳಿಸ್ಬಿಟ್ಟು ಹೋಗೋಣ. ಬೇಡ ಅದಿ, ದಯವಿಟ್ಟು ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನೋಡು, ಇದು ನಮ್ಮ ಮನೆ ಇಲ್ಲ, ಅವ್ರ ಮನೆ. ಅವ್ರು ತಾನೆ ಅವಳು ಬೇಡ ಅಂತ ಅಂದ್ರು, ಮತ್ತೆ ಅವಳನ್ನ ವಾಪಸ್ ಈ ಮನೆ ಕರ್ಕೊಂಡು ಬಂದಿರೋದು. ಮಕ್ಕಳೇ ಅನುಭವಿಸ್ತಾರೆ. ಅವಳು ಇರೋದ್ರಿಂದ ಏನೇನೆಲ್ಲ ಅನಾಹುತ ಆಯ್ತು ಅನ್ನೋದು ಈಗಲಾದ್ರೂ ಗೊತ್ತಾಯ್ತಲ್ಲ. ಇನ್ನವ್ರು ಇದನ್ನ ತಿದ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಈ ಮನೇಲಿ ಇರೋದು ಬೇಡ. ಅವಳಿಗೆ ನಾವು ಯಾವ ಪಾಠನೂ ಹೇಳೋದು ಬೇಕಾಗಿಲ್ಲ, ಬುದ್ಧಿವಾದನೂ ಹೇಳೋದು ಬೇಕಾಗಿಲ್ಲ. ಅವಳು ನಮ್ಗೆ ಯಾರೂ ಅಲ್ಲ, ಏನೂ ಅಲ್ಲ. ನಾನು ಈಗಲೇ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತೀನಿ, ಹೊರಟ್ಬಿಡೋಣ. ಬಂದ್ರ ನೀವು? ನಿಮಗೆ ವಿಷಯ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಗೊತ್ತಾಯ್ತು. ಎಲ್ಲ ಅವಳು? ಅವಳು ಮನೇಲಿಲ್ಲ. ಆರ್ತಿಯವರಲ್ಲಿ? ಅವ್ರು ರೆಡಿ ಆಗ್ತಾ ಇದ್ದಾರೆ. ರೆಡಿನಾ? ಎಲ್ಲಿಗೆ? ನೀವುಗಳೆಲ್ಲ ನಿರೋಷ ಅಪರಾಧಿ ಅಂತ ಅನ್ಕೊಂಡಿದ್ರಿ. ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಬೇಕಾಗಿತ್ತು. ಮಾಡಿದ್ದೀನಿ. ಇನ್ನು ನಮಗಿಲ್ಲಿ ಏನು ಕೆಲಸ ಇಲ್ಲ, ಹೊರಡ್ತಾ ಇದ್ದೀವಿ. ಏನೋ ಮಾತಾಡ್ತಿದ್ಯಾ? ನೀವು ಯಾಕೋ ಹೊರಡಬೇಕು? ತಪ್ಪು ಮಾಡಿದ್ದು ಅರ್ಪಿತ ಅಂತ ಸಾಬೀತಾಯ್ತು ತಾನೆ? ಅಂದಮೇಲೆ ಅವಳನ್ನ ಎಲ್ಲ ಇಟ್ಕೋತೀನಾ? ಮನೆ ಬಿಟ್ಟು ಆಚೆ ಕಳಿಸ್ತೀನಿ. ರೀ, ಅವಳನ್ನ ಮನೇಲಾದ್ರೂ ಇಟ್ಕೊಳ್ಳಿ, ಆಚೆನಾದ್ರೂ ಕಳಿಸಿ.
ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಓಡ್ತಾ ಇದೀವಿ ಅಷ್ಟೇ. ನೀವ್ ಯಾಕೆ ಹೊರಡ್ಬೇಕು? ಅರ್ಪಿತಾ ಕುತಂತ್ರ ಬಲಿಯಾಗಿದ್ದಾನೆ. ಬರೀ ಅರ್ಪಿತನ್ ಕುತಂತ್ರ ಮಾತ್ರ ಬಯಲಾಗಿಲ್ಲ, ಜೊತೆಗೆ ನಿಮ್ಮ ಬಣ್ಣನೂ ಬಯಲಾಗಿದೆ. ಎಲ್ಲೋ ಇದು ಅರ್ಪಿತನ ಮನೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದು ನೀವು, ಬೆಳೆಸಿದ್ ನೀವು. ಈಗ ಇದೇ ಮನೇಲಿ ಇಟ್ಕೊಂಡು ನಮ್ಮ ವಿರುದ್ಧನೇ ಕುತಂತ್ರ ಮಾಡ್ತಿದ್ದಾಳೆ ಅಂದರೆ ಒಂದು ರೀತಿಲಿ ನೀವೇ ಕಾರಣ ಆಗ್ತೀರಾ. ನಿಮ್ಮ ಸಲಿಗೆ ಇಲ್ಲದೆ ಅವಳು ಈ ಮಟ್ಟಕ್ಕೆ ಬೆಳೆಯಲ್ಲ. ನಮ್ಗಳ ವಿರುದ್ಧನೇ ಜಗಳ ತಂದಿಟ್ಟು ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ಕೆ ನೋಡಿದ್ಲು. ಏನು ಲಾಭ ಅವಳಿಗೆ? ನಾವುಗಳು ಈ ಮನೆಯಿಂದ ಆಚೆ ಹೋದರೆ ಈ ಮನೇಲಿ ಯಾರು ಉಳಿತಾರೆ? ನೀವು ಮತ್ತೆ ಅರ್ಪಿತಾ ತಾನೆ? ಅದೇ ತಾನೇ ನಿಮಗೆ ಬೇಕಾಗಿರೋದು. ಆದಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ನಾನಲ್ಲ, ಅಮ್ಮ. ನೀನು ಅನ್ಕೊಂಡಾಗೆ ಅವಳಿಗೆ ಯಾವ ಸಲಹೆನೂ ನಾನು ಕೊಟ್ಟಿಲ್ಲ. ನಿನ್ನ ವಿರುದ್ಧ ಬೆಳೆಸೂ ಇಲ್ಲ. ಏನೋ ಮಾತಾಡ್ಬೇಡ. ನಾನು ಯಾಕ್ರಿ ತಪ್ಪಾಗಿ ಮಾತಾಡ್ಲಿ? ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಸರಿ, ಅಜ್ಜಿ ಯಾರನ್ನೇ ಕರ್ಕೊಂಡ್ಬಂದ್ರು ನೀವು ಮನೆಗೆ ಸೇರ್ಸ್ಕೊಂಡ್ಬಿಡ್ತೀರಾ? ಈ ಮನೇಲಿ ಇರಬೇಕು ಅಂದ್ರೆ ನಿಮ್ಮ ಪರ್ಮಿಷನ್ ಬೇಕು ತಾನೆ? ಯಾಕ್ರಿ ಸುಳ್ಳು ಹೇಳ್ತೀರಾ? ಅಮ್ಮನ ಹೊಟ್ಟೆ ಉರಿಸ್ಬೇಕು ಅಂತ ಅವಳನ್ನ ಕರ್ಕೊಂಡ್ಬಂದಿದ್ರ. ಯಜಮಾನನ ಕೃಪಾ ಕಟಾಕ್ಷ ಇಲ್ಲದೆ ಕೆಲ್ಸದೊಳಗೆ ಬಂದವಳು ಈ ಮಟ್ಟಕ್ಕೆ ಬೆಳೆಯಲ್ಲ. ನಾನು ಈ ಮನೆ ಸದಸ್ಯ ಆಗಲ್ಲ. ನಿಮ್ಮ ಜೊತೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ನಾವು ಓಡ್ತಾ ಇದೀವಿ, ನಮ್ಮನ್ನ ಬಿಟ್ಬಿಡಿ. ನಿನ್ನ ಹತ್ರ ವಾದ ಮಾಡೋಕ್ಕಾಗಲ್ಲ ಅದೇ. ಸುಮ್ಮನೆ ಚರ್ಚೆ ಬೇಡ. ನಿರೋಷ ಮನೆ ಬಿಟ್ಟು ಹೋಗಿದ್ದಕ್ಕೆ ನೀನು ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಡ. ಏನೋ ಆಗಿದ್ದಾಗೋಯ್ತು, ತಪ್ಪಾಗಿದೆ. ನಾನು ಹೋಗಿ ನಿರೋಷನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೀನಿ, ಆಯ್ತಾ? ಸುಮ್ಮನಿರಿ. ನೀವು ಬೇಕು ಅಂತ ಬರೋದಕ್ಕೆ, ಬೇಡ ಅಂತ ಬಿಡೋದಕ್ಕೆ ಅವಳೆ ನಿಮ್ಮ ಕಾಲಿನ ಚಪ್ಪಲಿ ಅಲ್ಲ. ನೀವು ಕ್ಷಮೆ ಕೇಳಿದ್ರು ಅವಳು ಬರಲ್ಲ. ಮೊದಲೇ ರಾಜಕೀಯದವ್ರು ನೀವು. ಬೈಯೋದಕ್ಕೂ ಬರುತ್ತೆ, ಕ್ಷಮೆ ಕೇಳೋದಕ್ಕೂ ಬರುತ್ತೆ. ಸಮಯಕ್ಕೆ ತಕ್ಕಾಗೆ ಬಣ್ಣ ಬದಲಾಯಿಸ್ತೀರ. ಆದರೆ ನಾವಾಗಲ್ಲ. ಮನ್ಸಿಲ್ಲ ಅಂದರೂ ಒತ್ತಾಯ ಕರಗ್ತೀವಿ. ನಮ್ಮಮ್ಮನ ಒತ್ತಾಯಕ್ಕೋಸ್ಕರ ನಾವಿಷ್ಟು ದಿನ ಇಲ್ಲಿದ್ವಿ, ನಾಟಕ ಆಡ್ಕೊಂಡಿದ್ವಿ, ತುಂಬ ಅನ್ಭೋಗಿಸ್ಬಿಟ್ಟಿದ್ದೀವಿ ನಾವು. ಅರ್ಪಿತಾ ಅಂತ ತುಂಬ ಅನ್ಭೋಗಿಸ್ಬಿಟ್ಟಿದ್ದೀವಿ. ಅವಳಿಂದಾಗಿ ನಮ್ಮಿಬ್ರಿಗೆ ಜಗಳ, ನಿಮಗೆ ಅಮ್ಮನಿಗೆ ಜಗಳ, ನನಗೆ ಆರ್ಯನಿಗೆ ಜಗಳ, ನನಗೆ ರಂಜಿತಿಗೆ ಜಗಳ, ಬರೀ ಜಗಳ. ಪ್ಲೀಸ್ ಬಿಟ್ಬಿಡಿ ನಮ್ಮನ್ನ. ನಮ್ಮ ಪಾಡಿನ ಹೋಗ್ತೀವಿ. ಅರ್ಪಿತಾ ಇಂದ ನಿನಗೆ ಮಾತ್ರ ತೊಂದರೆ ಅಲ್ಲ, ನನಗೂ ತೊಂದರೆ ಆಗಿದೆ. ಈ ಮನೇಲಿ ನಡೀತಿರೋ ಗಲಾಟೆಗಳಿಗೆ ಅವಳೇ ಕಾರಣ ಅಂತ ಗೊತ್ತಾಗಿದೆ. ಅವಳನ್ನ ಇನ್ನೂ ಇಲ್ಲೇ ಇಟ್ಕೋತೀನ? ಆಚೆ ಕಳಿಸ್ತೀನಿ. ದಯವಿಟ್ಟು ನೀವು ಮನೆ ಬಿಟ್ಟು ಹೋಗ್ಬೇಡಿ. ಅವಳನ್ನ ಆಚೆ ಕಳಿಸ್ತಿರೋ ಬಿಡ್ತಿರೋ ನನಗೆ ಬೇಕಾಗಿಲ್ಲ. ಇಲ್ಲಿರೋದಕ್ಕೆ ನನಗಿಷ್ಟ ಇಲ್ಲ, ಜೊತೆಗೆ ಅಮ್ಮನಿಗೂ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು, ಅದಕ್ಕೆ ಹೊರಟಿರ್ತೀಯ. ಅವ್ರನ್ನೂ ಕನ್ವಿನ್ಸ್ ಮಾಡಿರ್ತೀಯ. ನಾನು ಅವ್ರ ಹತ್ರ ಮಾತಾಡಿ ಹೋಗದೆ ಇರೋ ಹಾಗೆ ನೋಡ್ಕೋತೀನಿ. ನಿಂತ್ಕೊಳ್ರಿ. ನಾವಿಲ್ಲಿರೋದ್ರೆ ಏನ್ರಿ ಲಾಭ ನಿಮಗೆ? ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ನಿಮ್ಮ ಪಾಡಿಗೆ ನೀವು ಇಲ್ಲಿರಿ. ಸುಮ್ಮನೆ ಹಠ ಮಾಡಬೇಡ ಅದಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ, ಮುಂದೆ ಚೆನ್ನಾಗಿರ್ತೀವಿ. ಚೆನ್ನಾಗಿದ್ದಿದ್ದು ನಿಮ್ಮ ಸ್ನೇಹಿತನಿಗೋಸ್ಕರ ಆಡ್ತಿದ್ದಿದ್ದು ನಾಟಕ ಮರ್ತೋಯ್ತಾ? ಆಗ ನಾಟಕ ಆಗಿತ್ತು, ಆದರೆ ಈಗಲ್ಲ. ನಾಟಕ ಮಾಡ್ತಾ ಮಾಡ್ತಾನೆ ಎಲ್ಲರೂ ಬದಲಾದ್ವಿ. ನೀವೆಲ್ಲರೂ ಇಲ್ಲೇ ಇರಬೇಕು ಅನ್ನೋದು ನನ್ನ ಬಯಕೆ ಆಗಿದೆ. ಆರ್ತಿಯವ್ರಿಗೂ ಆ ಆಸೆನೇ ಇದೆ. ಸುಮ್ಮನೆ ಏನೇನೋ ಹೇಳಿ ಅವ್ರ ಮನಸ್ಸನ್ನ ಬದಲಾಯಿಸ್ಬೇಡ. ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ, ಬಿಡ್ತೀನಿ. ಹಾಗಂತ ಇವ್ರನ್ನ ಹೊರಗಡೆ ಕಳಿಸಿದ್ರೆ ಕಾನೂನು ದೃಷ್ಟಿಲಿ ನೀವೆಲ್ಲ ಅಪರಾಧಿಗಳಾಗ್ತೀರಾ. ಇವಳಿಗೆ ಆಶ್ರಯ ಕೊಟ್ಟಿದ್ದು ನಾನೇ. ನನಗೆ ಇವ್ರನ್ನ ಮನೆಯಿಂದ ಆಚೆ ಹಾಕೋ ಹಕ್ಕಿರಲ್ವಾ? ಹಕ್ಕಿನ ಬಗ್ಗೆ ಆಮೇಲೆ ಮಾತನಾಡೋಣ. ಈಗ ನಿಮ್ಮಿಂದ ಇವ್ರಿಗೆ ಮಗುವಾಗಿದೆಯಲ್ಲ, ಆ ಮಗುಗೆ ಆಸ್ತಿ ಕೊಡ್ಬೇಕಲ್ವಾ?